ರೋಡ್ ರೇಸ್ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಲೇ ಇದೆ. ತಮ್ಮದೇ ತಪ್ಪಿದ್ರೂ ಸಹ ಕೆಲ ಬೈಕ್ ಸವಾರರು ಮಾತ್ರ ನಾಡು ರಸ್ತೆಯಲ್ಲಿಯೇ ಕಿತ್ತಾಡೋದು, ಜಗಳ ಮಾಡೋದು ಸರ್ವೇ ಸಾಮಾನ್ಯವಾಗಿದೆ. ಇಲ್ಲಿಯೂ ಸಹ ಒಬ್ಬ ಲೇಡಿ ಒನ್ ವೇಯಲ್ಲಿ ಬಂದು ಸಖತ್ತಾಗಿಯೇ ಆವಾಜ್ ಹಾಕಿದ್ದಾಳೆ. ಹಾಗಿದ್ರೆ ಯಾವ ಕಾರಣಕ್ಕೆ ಗಲಾಟೆ ಆಯ್ತು, ಏನಿದು ಸ್ಟೋರಿ ಅಂತ ಹೇಳ್ತೀವಿ ಕೇಳಿ. ರಾಂಗ್ ರೂಟ್ ನಲ್ಲಿ ಬಂದು ಆವಾಜ್ ಬಿಟ್ಟ ಲೇಡಿ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಲೇಡಿ ಗೂಂಡಾಗಿರಿ. ಆಟೋ ಚಾಲಕನಿಗೆ ಪೊಲೀಸರ ಮುಂದೆಯೇ ಹಲ್ಲೆಗೆ ಯತ್ನ. ಬಂದಿದ್ದು ರಾಂಗ್ ಸೈಡ್, ಆದ್ರೆ ಆವಾಜ್ ಮಾತ್ರ ಫುಲ್ ಜೋರು. ಹೌದು, ರಾಂಗ್ ಸೈಡ್ ಬಂದ ಲೇಡಿಯೊಬ್ರು ಬೈಯಪ್ಪನಹಳ್ಳಿ ಫ್ಲೈಓವರ್ ಬಳಿ ಸಂಚಾರ ನಿಯಮ ಉಲ್ಲಂಘಿಸಿ ಆಟೋ ಚಾಲಕನಿಗೆ ಹಿಗ್ಗಾಮುಗ್ಗಾ ಬೈದಿದ್ದಾಳೆ. ತಮ್ಮ ತಪ್ಪನ್ನ ಒಪ್ಪಿಕೊಳ್ಳುವ ಬದಲು ಆಟೋ ಚಾಲಕನ ಮೇಲೆ ದರ್ಪ ತೋರಿದಾಳೆ. ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬೈಯಪ್ಪನಹಳ್ಳಿ ಫ್ಲೈಓವರ್ ಬಳಿ ಒನ್ ವೇನಲ್ಲಿ ರಾಂಗ್ ಸೈಡ್ ನಲ್ಲಿ ಬಂದ ಮಹಿಳೆ ಆಟೋಗೆ ಡಿಕ್ಕಿ ಹೊಡೆದಿದ್ದಾಳೆ. ಈ ಬಗ್ಗೆ ಆಟೋ ಚಾಲಕ ಪ್ರಶ್ನಿಸಿದಾಗ ಮಹಿಳೆ ಕೆರಳಿದವರಂತೆ ವರ್ತಿಸಿ ಆತನ ಮೇಲೆ ಕೆಟ್ಟ ಪದಗಳಿಂದ ನಿಂದಿಸಿದ್ದಾಳೆ. ನೀನೇನ್ ಒನ್ ವೇನಲ್ಲಿ ಬಂದೇ ಇಲ್ವಾ ಎಂದು ಪ್ರಶ್ನಿಸಿ ಆವಾಜು ಹಾಕಿದ್ದಲ್ಲದೆ ಆತನಿಗೆ ಹಲ್ಲೆ ಮಾಡಲು ಮುಂದಾಗಿದ್ದಾಳೆ. ಈ ಎಲ್ಲ ಘಟನೆ ಟ್ರಾಫಿಕ್ ಪೊಲೀಸರ ಕಣ್ಮುಂದೆಯೇ ನಡೆದಿದೆ. ಮಹಿಳೆ, ನಾನು ಪುಡಾಂಗ್, ಏನಿವಾಗ ನಿನ್ನ ನೋಡ್ಕೊಳ್ತೀನಿ ಎಂದು ಹೇಳಿಕೊಂಡು ಗೂಂಡಾ ವರ್ತನೆ ತೋರಿದಾಳೆ. ಆಕೆಯ ರೌದ್ರ ವರ್ತನೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾದ್ರೂ ಆಕೆಯ ಆವಾಜು, ಅತಿರೇಕತೆ ಮಾತ್ರ ನಿಲ್ಲಲೇ ಇಲ್ಲ. ಬೆಂಗಳೂರಿನಲ್ಲಿ ಕ್ರೈಮ್ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಮಾಡ್ತಿದ್ರು ಸಹ ಆರೋಪಿಗಳು ಮಾತ್ರ ಇದಕ್ಕೆ ಕ್ಯಾರೆ ಅಂತಿಲ್ಲ. ನಿನ್ನೆ ಮುಂಜಾನೆ 5:30ಕ್ಕೆ ಕಲಾಸಿಪಾಳ್ಯ ಹೂವಿನ ಮಾರ್ಕೆಟ್ನಲ್ಲಿ ವ್ಯಾಪಾರಿ ಬಳಿ ದುಷ್ಕರ್ಮಿಗಳು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಪಳನಿ ಎಂಬ ಹೂವಿನ ವ್ಯಾಪಾರಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ 4 ಮಂದಿ ಅಪರಿಚಿತರು ಅಡ್ಡಗಟ್ಟಿ 30,000 ಹಣವನ್ನ ರಾಬರಿ ಮಾಡಿದ್ದಾರೆ. ಈ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸ್ಥಳೀಯ ವ್ಯಾಪಾರಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಕಲಾಸಿಪಾಳ್ಯ ಪೊಲೀಸರು ಆರೋಪಿಗಳಿಗಾಗಿ ಸದ್ಯ ಹುಡುಕಾಟ ನಡೆಸುತ್ತಿದ್ದಾರೆ. ಅದೇನೇ ಇರಲಿ, ಕಾನೂನು ಎಷ್ಟೇ ಬಲವಾಗಿದ್ರೂ ಪೊಲೀಸರು ಎಷ್ಟೇ ಕಠಿಣ ಕ್ರಮಗಳು ಕೈಗೊಂಡ್ರೂ ಈ ರೀತಿ ರೋಡ್ ರೇಜ್ ಕೇಸ್ಗಳಿಗೆ ಬ್ರೇಕ್ ಬೀಳ್ತಿಲ್ಲ. ದರೋಡೆಕೋರರಿಗೆ ಭಯ ಹುಟ್ಟಿಲ್ಲ ಅನ್ನೋದಕ್ಕೆ ಈ ಕೇಸ್ಗಳೇ ಸಾಕ್ಷಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.